ಮಳೆ ಆಗಿದೆ, ಟ್ರಾಫಿಕ್ ಜಾಮ್ ಆಗಿದೆ, ಮತ್ತೊಂದು ಕಡೆಗೆ ಮರಗಳೆಲ್ಲ ರಸ್ತೆ ಬಿದ್ದಿದ್ದಾವೆ. ಏನು ಟ್ರಾಫಿಕ್ ಇದಕ್ಕೆ ಏನು ಸೂಚನೆ ಕೊಟ್ಟಿದ್ದಾರೆ? ಈಗ ಆದಷ್ಟು ಮೊದಲನೇದಾಗಿ ನಾನೇನು 10 ಜನ ಮಳೆಯಿಂದ ತೀರ್ಕೊಂಡಿದ್ದಾರೆ ಬೆಂಗಳೂರು ಸಿಟಿಯಲ್ಲಿ, ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೇನೆ. ಇದು ಆಕಸ್ಮಿಕವಾಗಿ ಆಗಿರ್ತಕ್ಕಂಥದ್ದು. ಕೆಲವು ಪ್ರಿಕಾಷನ್ಸ್ಗಳು ಮೊದಲೇ ನಾವು ತಗೊಳ್ಬೇಕು ಇಂಥ ಸಂದರ್ಭದಲ್ಲಿ. ನಮ್ಮ ಟ್ರಾಫಿಕ್ನವರಿಗೆ ರಸ್ತೆಯಲ್ಲಿ ಇರ್ತಕ್ಕಂಥ ಕಾರ್ಪೊರೇಷನ್ ಅವ್ರ ಜೊತೆಯಲ್ಲೇ ಮಾಡಬೇಕು. ಅವರು ಮರಗಳು ಮತ್ತು ಎಲ್ಲೆಲ್ಲಿ ಬ್ಲಾಕೇಜ್ ಆಗುತ್ತೆ, ನೀರು ಬ್ಲಾಕೇಜ್ ಆಗಿ ಫ್ಲಡ್ಡಿಂಗ್ ಆಗೋಂಥದ್ದು, ಮಳೆಗೆ ಮುಂಚೆ ಸಾಮಾನ್ಯವಾಗಿ ಫಸ್ಟು ಮಳೆ ಬರೋದಕ್ಕೆ ಮುಂಚೆ ಇದೆಲ್ಲ ಕಾರ್ಪೊರೇಷನ್ ಅವರು ಮಾಡ್ತಾರೆ. ಅದನ್ನು ಇನ್ನೂ ತ್ವರಿತವಾಗಿ ಮಾಡಬೇಕು ಅನ್ನೋ ಸೂಚನೆಯನ್ನು ಕೊಟ್ಟಿದ್ದೇನೆ. ನಮ್ಮವರು ನಿನ್ನೆ ಟ್ರಾಫಿಕ್ ಪೊಲೀಸು ಕೂಡ ನಮ್ಮ ಮೀಟಿಂಗಲ್ಲಿ ಇದ್ದರು, ಅವ್ರಿಗೂ ಕೂಡ ಸೂಚನೆಯನ್ನು ಕೊಟ್ಟಿದ್ದೇನೆ. ಹಳೆ ಮರಗಳು ಇದಾವೆ ಎಷ್ಟೋ ಕಡೆ, ಅದೆಲ್ಲ ಕಾರ್ಪೊರೇಷನ್ ಅವರು ಮೊದಲೇ ನೋಡ್ಕೊಳ್ಬೇಕು. ಮಳೆ ಬರುವಾಗ ಫಸ್ಟ್ ರೈನ್ ಬರೋಕ್ಕೆ ಮುಂಚೆ ಎಲ್ಲೆಲ್ಲಿ ಡ್ರೈ ಬ್ರಾಂಚಸ್ ಇರುತ್ತೆ, ಮಳೆ ಬಂದರೆ ಬಿದ್ದೋಗುವಂಥ ಹಳೆ ಮರಗಳಿರ್ತವೆ, ಅಂಥದ್ದನ್ನೆಲ್ಲ ಐಡೆಂಟಿಫೈ ಮಾಡಿ ಏರಿಯಾ ವೈಸು ಏನು ಜಾಯಿಂಟ್ ಕಮಿಷನರ್ಸು ಅವರೆಲ್ಲ ಇರ್ತಾರೆ, ಅವರು ಅದನ್ನು ಐಡೆಂಟಿಫೈ ಮಾಡಿ ತೆರವುಗೊಳಿಸ್ಬೇಕು. ಆ ಕೆಲಸ ಆಗಬೇಕು. ಆಮೇಲೆ ಲೋ ಲೇಯಿಂಗ್ ಏರಿಯಾನಲ್ಲಿ ಫ್ಲಡ್ಡಿಂಗ್ ಆಗುತ್ತೆ. ಫಸ್ಟ್ ರೈನ್ ಆದ ತಕ್ಷಣ ಫ್ಲಡ್ಡಿಂಗ್, ಯಾಕೆಂದರೆ ಈ ಕಸ ಎಲ್ಲ ಹೋಗಿ ಕಟ್ಕೊಂಡು ಬಿಟ್ಟಿರುತ್ತೆ. ಅದನ್ನು ಕೂಡ ಕ್ಲಿಯರ್ ಮಾಡಬೇಕು ಮಳೆಗೆ ಮುಂಚೆ, ಫಸ್ಟ್ ರೈನ್ ಬರೋಕ್ಕೆ ಮುಂಚೆ. ಅದನ್ನು ಮಾಡಿದರೆ ಸ್ವಲ್ಪ ಮಟ್ಟಿಗೆ ನಾವು ಅವಾಯ್ಡ್ ಮಾಡಬೇಕು. ಸರ್ಕಾರಗಳು ಬದಲಾಗ್ತವೆ, ಪಕ್ಷಗಳು ಬದಲಾಗುತ್ತೆ, ಆದರೆ ಅಧಿಕಾರಿಗಳು ಸ್ಥಾನದಲ್ಲಿರೋರು ಅನೇಕ ವರ್ಷಗಳಿಂದ ಅವರು ಮಾಡೋ ಕೆಲಸ ಮೇಂಟೆನೆನ್ಸ್ ಮಾಡಿದ್ರೆ ಈ ಸಮಸ್ಯೆಗಳೇ ಆಗ್ತಿರ್ಲಿಲ್ಲ. ಇದು ಪ್ರತಿ ಬಾರಿ ಪಕ್ಷಗಳ ವಿರುದ್ಧ ಅಲ್ಲ, ರಾಜಕೀಯ ವಿರುದ್ಧ ಅಲ್ಲ, ಸರ್ಕಾರದ ವಿರುದ್ಧ ಅಲ್ಲ, ಅಧಿಕಾರಿಗಳೇ ಕೆಲಸ ಮಾಡ್ತಿಲ್ಲ. ಇದು ಈ GBA ಆದಮೇಲೆ 5 ಕಾರ್ಪೊರೇಷನ್ಸ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಅಧಿಕಾರಿಗಳು ಕೂಡ ಇನ್ನೂ ಸೆಟ್ಲ್ ಆಗಿಲ್ಲ ಅಂತ ಕಾಣಿಸುತ್ತೆ. ಆದರೆ ಏನೇ ಇದ್ದರೂ ಕೂಡ ಅವರು ಅದೇ ಏರಿಯಾದಲ್ಲಿ ಕೆಲಸ ಮಾಡೋರಲ್ಲ, ಅದೇ ಮಳೆ ಬಂದಾಗ ಕೆಲಸ ಮಾಡೋರು, ಅದೇ ಫ್ಲಡ್ಡಿಂಗ್ ಆದಾಗ ಕೆಲಸ ಮಾಡೋರು, ಅವ್ರಿಗೆ ಗೊತ್ತಿದೆ. ಅವರಿಗೆ ನಾನು ಬೆಂಗಳೂರು ಇನ್ಚಾರ್ಜ್ ಇರುವಾಗ ಒಂದು 5-10 ವರ್ಷದ್ದು ಡೇಟಾ ಕಲೆಕ್ಟ್ ಮಾಡಿ ನಾವು ಎಲ್ಲೆಲ್ಲಿ ಫ್ಲಡ್ಡಿಂಗ್ ಆಗುತ್ತೆ ಅದು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸಿ ಅದನ್ನೆಲ್ಲ ಮಾಡ್ತಾ ಇತ್ತು. ಅದು ಮಾಡಬೇಕು, ತ್ವರಿತವಾಗಿ ಮಾಡಬೇಕು. ಈಗ ಬ್ರ್ಯಾಂಡ್ ಬೆಂಗಳೂರು ಮಾಡ್ತೀವಿ ಅಂತ ಅನ್ಕೊಂಡಿದ್ವಿ, ಆದರೆ ವಿರೋಧ ಪಕ್ಷ ಟೀಕೆ ಮಾಡಿದಂತೆ ಬ್ಯಾಡ್ ಬೆಂಗಳೂರು ಆದಂತ ಪರಿಸ್ಥಿತಿ ನಿನ್ನೆ ನಾವು ನೋಡ್ತಾ ಇದೀವಿ ಸರ್. ಆ ರೀತಿ ಏನು ಅಂದ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅದನ್ನ ನಾನು ಹೇಳಿದಾಗೆ ಅದೇ ಅಧಿಕಾರಿಗಳೇ ಇದ್ದಾರೆ. ಓನ್ಲಿ ಥಿಂಗ್ ಇಸ್ ಏರಿಯಾ ವೈಸು ಮಾಡಿರ್ತಕ್ಕಂಥದ್ದು, ಅಷ್ಟು ಬಿಟ್ಟರೆ ಬೇರೆ ಏನಿಲ್ಲ. ಕ್ಯಾಬಿನೆಟ್ ನಲ್ಲಿ ಪ್ರಸ್ತಾಪ ಚರ್ಚೆ ಮಾಡಬಹುದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.